ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಮಳೆ ಬಂದಾಗೆಲ್ಲ ಫ್ಲಡ್ಸ್. ಯಾರ ಜವಾಬ್ದಾರಿಯಾಗಿದೆ? ಸರ್ಕಾರದ, ನಮ್ಮ ಜನರದ, ಅಥವಾ ನಾನಿವತ್ತೊಂದು ಹೊಸ ಕಾನ್ಸೆಪ್ಟ್ನ ಕೆರೆ 3 ಎಕರೆಯಲ್ಲಿ ಕೆರೆ ಕಟ್ತಾ ಇದ್ದೀನಿ, ಲೇಕ್ನ ರಿಜುನೋವೇಟ್ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಮಡಿ ಫಿಂಗರ್ಸ್ ಅಂತ ಫೇಮಸ್ ಆಗಿರುವಂತ ಹರ್ಷ ಅವರು. ಲೈಫಲ್ಲಿ ದೊಡ್ಡವನಾದ್ಮೇಲೆ ಕೆರೆಗಳ ಜೊತೆ ಕೆಲಸ ಮಾಡಬೇಕು ಅದೊಂದು ಡ್ರೀಮ್. MG ರೋಡಲ್ಲಿ ಒಂದು ಕೆರೆ ಮಾಡಿದ್ವಿ, 18 ಕೆರೆ ಮೇಲೆ ಕೆಲಸ ಮಾಡಿದೀನಿ. ಯಲಹಂಕಲ್ಲಿ ಈ ತರ ಒಂದು ಜಾಗ ಇದೆ ಅಂತ ಅನ್ಸುತ್ತೆ. ಎಷ್ಟಿತ್ತು, ಎಷ್ಟು ದೊಡ್ಡದು ಮಾಡಿ? 10,000 ಸ್ಕ್ವೇರ್ ಫೀಟ್ ಇತ್ತು, ಇವಾಗ 3 ಎಕರೆ. ನಿಮ್ಗೊಂದು 5 ವರ್ಷ ಫುಲ್ ಅಥಾರಿಟಿ ಕೊಡ್ತೀವಿ, ಹೆಂಗ್ ಮಾಡ್ತೀರಾ? ಇಲ್ಲ, ಕಷ್ಟ ಇದೆ. ಬೆಂಗಳೂರು ಅಂದಿದ ತಕ್ಷಣ ಪ್ರತಿಯೊಬ್ಬರು ಕೆಟ್ಟೋಗಿರೋ ರೋಡ್ಗಳ ಬಗ್ಗೆ ಮಾತಾಡ್ತಾರೆ, ವಿಶ್ವಾವಧಿ ಬಗ್ಗೆ ಯಾರು ಮಾತಾಡ್ತಾರೆ? ಮೋರಿ ಅಂತಾರೆ, ಕೊಚ್ಚೆ ಮೋರಿ ಅಂತಾರೆ. ಇವಾಗ 7-8 ಟಿಪ್ಪರ್ ಲೋಡ್ ಅಷ್ಟು ಪ್ಲಾಸ್ಟಿಕ್ ಇದೆ. ಒಂದು ಗುಡ್ಡಗಾಡು ಹಿಲ್ಲಿ ಏರಿಯಾಗಳಲ್ಲಿ ಇರುವಂತ ಮೆಚುರಿಟಿ ಅವೇರ್ನೆಸ್ ನಮ್ಮಲ್ಲಿ ಯಾಕಿಲ್ಲ? ನಮ್ಮ ಸ್ವಾರ್ಥಕ್ಕೋಸ್ಕರ ಸಿಟಿಯಲ್ಲಿ ಇದ್ದೀವಿ ಅಂತ ಫಾರ್ಮರ್ಸ್ಗೆ ತೊಂದರೆ ಕೊಡ್ಬೋದಾ? ಮಳೆ ಬಂದಾಗ ಮನೆಗೂ ನೀರು ನುಗ್ತಾ ಇದೆ, ಬೇಸಿಗೆಗಾಲ ಬಂದಾಗ ಕೆರೆನೇ ಪ್ಲೇ ಗ್ರೌಂಡ್ ಆಗಿರುತ್ತೆ. ಕೆರೆಗಳನ್ನ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅನ್ನೋಂಥದ್ದು. ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸೀ ಇನ್ ದ ವರ್ಲ್ಡ್.